ಹಾಯ್ ಸ್ನೇಹಿತರೆ, ಎದ್ದಿದ್ದೀನಿ. ಈಗ 2 o'clock ಆಗಿಬಿಟ್ಟಿದೆ. ಸೊ ಈಗ ಬೇಗ ರೆಡಿಯಾಗಿ ಹೊರಡೋಣ. ಗುಡ್ ಮಾರ್ನಿಂಗ್ ಒನ್ಸ್ ಅಗೈನ್ ಫ್ರೆಂಡ್ಸ್. ಟೈಮ್ ಆಗಿದೆ ಈಗ ಅರೌಂಡ್ 2:20. ಸೊ ಲೇಟ್ ಆಯಿತು ನಾನು ಎದ್ದು ರೆಡಿಯಾಗಿ ಹೊರಡೋಷ್ಟರಲ್ಲಿ. ಸೊ ನೈಟ್ ಮಲಗಬೇಕಾದ್ರೆ ನಿಮಗೆಲ್ಲ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಲೇಟ್ ಆಯಿತು. ಸೊ ನಾನು ಎದ್ದಿದ್ದು ತುಂಬ ಲೇಟ್ ಆಯಿತು. ನಾನು ಆ್ಯಕ್ಚುಲಿ 2 o'clockಗೆ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಆಗಿಲ್ಲ. ಸೊ ನೋ ವರೀಸ್, ಈಗ ಬೇಗ ಹೊರಡೋಣ. ಸೊ ರೆಡಿ ಆಗಿದ್ದೀನಿ. ಸೊ ಈಗ ಬೈಕ್ ಹತ್ರ ಹೋಗಿ ಬೈಕ್ ಎತ್ಕೊಂಡು ಸ್ಟಾರ್ಟ್ ದ ಜರ್ನಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿದ್ದೀನಿ ರೈಡು. ಹೊರಡ್ಬೇಕೀಗ. ಈಗ ಆಲ್ರೆಡಿ 2:40 ಆಗಿದೆ. ಸೊ ಲೇಟ್ ಆಯ್ತಲ್ಲ. ಸೊ ಬನ್ನಿ, ಲೆಟ್ ಸ್ಟಾರ್ಟ್ ದ ರೈಡ್. ಓಕೆ ಫ್ರೆಂಡ್ಸ್, ರೈಡ್ ಸ್ಟಾರ್ಟ್ ಮಾಡೋಣ. ಸೊ ಟ್ರಿಪ್ ಟು 7.2 ಕಿಲೋಮೀಟರ್ ತೋರಿಸ್ತಾ ಇದೆ. ಇದನ್ನು 0 ಮಾಡಿಬಿಡೋಣ. ನಿಮಗೆ ಇದು ಕ್ಲಿಯರಾಗಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ ನನಗೆ. ಸೊ 0 ಆಯಿತು ಟ್ರಿಪ್ ಟು. ಫ್ಯೂಲ್ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ನೆನ್ನೆ ನೈಟು. ಓಕೆ ಫೈನ್. ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ 1 hour ಲೇಟ್ ಆಗಿದೆ. ನೋ ಪ್ರಾಬ್ಲಮ್, ಏನಾದರೂ ಮಾಡಿ ಸ್ಪೀಡಲ್ಲಿ ಟೈಮ್ ಪಿಕಪ್ ಮಾಡೋಣ. ಆ್ಯಕ್ಚುಲಿ ನಾನು ಬೆಳಗ್ಗೆ ಕಾಫಿ ಮಾಡಿಕೊಂಡು ಫ್ಲಾಸ್ಕ್ಗೆ ಹಾಕೋಬೇಕು ಅಂತ ಕೂಡ ಇದ್ದೆ, ಬಟ್ ಅದು ಆಗಲಿಲ್ಲ. ನೈಟು ಬ್ಲಾಗ್ ಎಡಿಟ್ ಮಾಡಿ ಹಾಕೋಷ್ಟರಲ್ಲಿ ಲೇಟಾಗಿ 12 o'clock ಆಗೋಯ್ತು ಮಲ್ಕೊಳ್ಳೋ ಅಷ್ಟರಲ್ಲಿ. ಸೊ ಅರೌಂಡ್ ತಿರ್ಗಾ ಮತ್ತೆ ನಾನು ಎದ್ದಾಗ 2 o'clock ಆಗೋಗಿತ್ತು. ಸೊ ಅದಕ್ಕೇನೆ ಲೇಟಾಗಿ ಹೊರಟಿದ್ದೀನಿ. ನೋ ಪ್ರಾಬ್ಲಮ್. ಸ್ಟಿಲ್ ಈಗ ಎಕ್ಸಾಕ್ಟಾಗಿ 3 o'clock 9 minutes ಆಗಿದೆ. ಈಗ ಒಂದು 2 kilometers ಬಂದಿದ್ದೀನಿ ಅಷ್ಟೇ ಮನೆಯಿಂದ. GPS ಆನ್ ಆಗಿದೆ. ಸೊ GPS ತೋರಿಸ್ತಾ ಇದೆ ನ್ಯಾವಿಗೇಷನ್ 4 hours 25 minutes ಬೇಕು ಹೋಗೋಕ್ಕೆ ಅಂತ. 239 kilometers ತೋರಿಸ್ತಾ ಇದೆ. ಆ್ಯಕ್ಚುಲಿ ನಾನಿನ್ನ ಟೀ ಕೂಡ ಕುಡ್ದಿಲ್ಲ, ಟೀ ಕಾಫಿ ಏನು ಕೊಡ್ತಿಲ್ಲ. ಸೊ ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ ರೈಡು. ಸೊ ಮುಂದೆ ಹೋಗಿ ಎಲ್ಲಾದರೂ ಒಳ್ಳೆ ಜಾಗದಲ್ಲಿ ಹಾಕಿ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ರೈಡ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಆಫ್ಟರ್ ಸೋ ಮೆನಿ ಡೇಸ್ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನಿದೆ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಇದೇ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೂ ಖುಷಿಯಾಗಿ ನೀವು ವಿಡಿಯೋಸ್ನ ನೋಡ್ತಾ ಎಂಜಾಯ್ ಮಾಡ್ಬೋದು. ಚಳಿ ಏನಾಗ್ತಾ ಇಲ್ಲ ಆ್ಯಕ್ಚುಲಿ. ಐ ಆಮ್ ವೆಲ್ ಪ್ರೊಟೆಕ್ಟೆಡ್. ಗ್ಲೌಸ್ ಇದೆ, ಹ್ಯಾಂಡ್ ಫಿಟ್ ಕ್ಯಾಪ್ ಹಾಕಿದ್ದೀನಿ, ಹೆಲ್ಮೆಟ್ ಇದೆ, ಜರ್ಕಿನ್ ಹಾಕಿದ್ದೀನಿ. ಸೊ ನಾಟ್ ಅನ್ ಇಶ್ಯೂ. ಲೈಟಾಗಿ ವಿಂಡ್ ಬ್ಲಾಸ್ಟ್ ಬರ್ತಾ ಇದೆ. ಸೊ ಐ ಹ್ಯಾವ್ ಟು ಅವಾಯ್ಡ್ ದೀಸ್ ಥಿಂಗ್ಸ್. ಸೊ ನಾನು ಈಗ ಕುಣಿಗಲ್ ಹಾಸನ್ ಹೈವೇ ಮೇಲೆ ಹೋಗಬೇಕು. ಫಸ್ಟು ಚಿಕ್ಕಮಗಳೂರು ರೀಚ್ ಆಗಿ ಅಲ್ಲಿಂದ ಬಾಬಾ ಬುಡಂಗಿರಿ ರೋಡ್ಗೆ ಹೋಗಬೇಕಾಗುತ್ತೆ. ಸೊ ಬಾಬಾ ಬುಡಂಗಿರಿಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಲೆಫ್ಟಲ್ಲಿ ಮುಳ್ಳಯ್ಯನಗಿರಿ ರೋಡ್ಗೆ ಹೋಗುತ್ತೆ. ಸೊ ಮುಳ್ಳಯ್ಯನಗಿರಿ ನೋಡ್ಕೊಂಡ್ಬಂದು ಬಾಬಾ ಬುಡಂಗಿರಿಗೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ಚಿಕ್ಕಮಗಳೂರನ್ನ ಎಕ್ಸ್ಪ್ಲೋರ್ ಮಾಡೋಣ, ನೋಡೋಣ. ಆದರೆ ಸ್ಟೇ ಮಾಡೋಣ. ನನ್ನ GPS ಮೊಬೈಲು ಬೆಳಗ್ಗೆ ಒಂದು 15 minutes ಅದರಿಂದ ಡಿಲೇ ಆಯಿತು. ಯಾಕೋ ಸ್ಟಾರ್ಟೇ ಆಗಲಿಲ್ಲ. ಬಟ್ ಆಫ್ಟರ್ ದಟ್ ಇಟ್ ಸ್ಟಾರ್ಟೆಡ್ ಆ್ಯಂಡ್ ಇಟ್ಸ್ ನೌ ವರ್ಕಿಂಗ್ ವೆಲ್. ಸೊ ಯಾವ ಶಾಪ್ಸು ತೆಗ್ದಿಲ್ಲ. 3 o'clock ಇನ್ನು ಯಾರು ತೆಗಿತಾರೆ ನೋಡೋಣ. ಇನ್ನೊಂದು ಅವರ್ ಜರ್ನಿ ಮಾಡೋಣ. ಆಮೇಲೆ ಎಲ್ಲಾದರೂ ಸ್ಟಾಪ್ ಮಾಡಿ ಕಾಫಿ ಬ್ರೇಕ್ ತಗೊಳ್ಳೋಣ. ಹಾಗೆ ಸ್ನೇಹಿತರೆ, ಯಾರೆಲ್ಲ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಿಸ್ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ ಇಸ್ ಆಲ್ ಫಾರ್ ಯು ವ್ಯೂವರ್ಸ್.
ಸೊ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆದರೆ ನಮಗೆ ಈ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ನಮಗೂ ತುಂಬ ಖುಷಿ ಆಗುತ್ತೆ. ಇನ್ನೂ ಹೆಚ್ಚು ಹೊಸ ಜಾಗಗಳಿಗೆ ಹೋಗಿ ಈ ಥರ ವಿಡಿಯೋಗಳನ್ನ ಮಾಡಿ ನಿಮಗೆಲ್ಲ ಒಂದು ಏನು ಹೇಳ್ತಾರೆ ಸರ್ಪ್ರೈಸ್ ಹ್ಯಾಪಿನೆಸ್ ಕೊಡೋಣ. ಓಕೆ, ಇದು ಕುಣಿಗಲ್ ಹೈವೇ, ಐ ಥಿಂಕ್ ಕುಣಿಗಲ್, ಹಾಸನ್, ಮಂಗಳೂರು. ಸೊ ಕುಣಿಗಲ್ 43 ಕಿಲೋಮೀಟರ್, ಹಾಸನ್ 156 ಕಿಲೋಮೀಟರ್, ಅಂಡ್ ಮಂಗಳೂರು 321 ಕಿಲೋಮೀಟರ್ಸ್ ಇದೆ. ನಾಟ್ ಎನ್ ಇಶ್ಯೂ. ಇದು ಹೈವೇ ಇರೋದ್ರಿಂದ ಈಸಿಯಾಗಿ ಜರ್ನಿ ಮಾಡ್ಬೋದು. ಸೊ ತುಂಬ ಕತ್ಲಿದೆ, ವಿಡಿಯೋ ಶೂಟು ಅಷ್ಟು ಏನು ಕ್ಲಾರಿಟಿ ಕಾಣಲ್ಲ. ನೋಡೋಣ, ಸ್ವಲ್ಪ ಬೆಳಕಾಗ್ತಿದ್ದಂಗೆ ಒಳ್ಳೆ ಸಿನಿಮ್ಯಾಟಿಕ್ ಶಾರ್ಟ್ಸು ಇದನ್ನೆಲ್ಲ ತೆಗಿಯೋಕ್ಕೆ ಟ್ರೈ ಮಾಡೋಣ. ಸಮ್ಟೈಮ್ಸ್ ಇಂಥ ರಿಸ್ಕು, ಇಂಥ ಅಡ್ವೆಂಚರಸ್ ಲೈಫ್ನ ಲೀಡ್ ಮಾಡಬೇಕಾಗಿ ಬರುತ್ತೆ. ಸೊ ಸೀರಿಯಸ್ಲಿ ಇಟ್ ಫೀಲ್ಸ್ ಡ್ಯಾಮ್ cool. It's amazing. So night journey. I don't know why there are no street lights in this road, since it is a highway, guys. ಸ್ವಲ್ಪ ಗ್ಲೌಸ್ ಸರಿ ಮಾಡ್ಕೊತೀನಿ. ಸ್ವಲ್ಪ ಗ್ಲೌಸ್ ಬೇರೆ ಲೂಸ್ ಆಗಿದೆ. ಓಡೋಣ. ಸೊ ಐ ಆಮ್ ನಿಯರ್ ಟೋಲ್. ಇಲ್ಲಿ ಒಂದು ಕಾಫಿ ಶಾಪ್ ತಂದಿದೆ, ಬಟ್ ಇಲ್ಲಿ ಬೇಡ, ಇನ್ನು ದೂರ ಹೋಗೋಣ. ಸೊ 9.4 ಕಿಲೋಮೀಟರ್ಸ್ ಆಗಿದೆ. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for me. I've been flying from town to town, from London to Taiwan. I've been all around the globe. Guys, now I'm cruising at a speed of 124 km/h. The bike is absolutely no vibration at all. It goes like butter smooth. Seriously, the Bajaj engines work great guys. See, I'm cruising at a speed of 120 plus, but the engine has no vibrations at all. Seriously, amazing. And since it is a highway, we have to be very careful for the speed breakers. Taj restaurant, Nilsana bedva? No, I won't stop here because I have to travel more. Still I have to travel 204 kilometers. ಅದಕ್ಕೆ ನಾನು ನಿಲ್ಸಕ್ಕಾಗಲ್ಲ. ಸೊ 100 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ಮೇಲೆ ನಾನು ಬ್ರೇಕ್ ತಗೊಳ್ಳೋದು. ಕತ್ತು ಬೇರೆ ತುಂಬ ಈ ರೋಡಲ್ಲಿ. ಆ್ಯಕ್ಚುಲಿ ಸ್ಟ್ರೀಟ್ ಲೈಟ್ಸ್ ಇದ್ದಿದ್ರೆ ತುಂಬ ಸಕ್ಕತ್ತಾಗಿರೋದು ರೈಡ್ ಮಾಡೋದಕ್ಕೆ. ಹೆವಿ ಫಾಗ್ ಇರೋ ಕಾರಣ ನನ್ನ ಫಾಗ್ ಲೈಟ್ ಇದ್ರೂ ಕೂಡ ತುಂಬ ಬ್ಲರ್ ಆಗಿದೆ ವಿಷನ್ನು. ಅಷ್ಟು ಕ್ಲಿಯರ್ ಆಗಿಲ್ಲ ರೈಡ್ ಮಾಡೋದಕ್ಕೆ ಕಂಡೀಷನ್ಸು. ಮುಂದೆ ಟರ್ನಿಂಗ್ಸ್ ಇದೆಲ್ಲ ಕಾಣ್ತಾ ಇಲ್ಲ. ಆ್ಯಕ್ಚುಲಿ ರಿಫ್ಲೆಕ್ಟರ್ಸು ಇರ್ತಿತ್ತು ಹೈವೇಸ್ ಅಲ್ಲಿ, ಯಾಕೋ ಇಲ್ಲಿ ರಿಫ್ಲೆಕ್ಟರ್ಸ್ ಹಾಕಿಲ್ಲ ಅವರು. ಸೊ ಕರ್ವಿಂಗ್ಸು ಟರ್ನ್ಸ್ ಎಲ್ಲ ಇದ್ರೆ ಆ ರಿಫ್ಲೆಕ್ಟರ್ಸ್ ಇಂದ ನಮಗೆ ಗೊತ್ತಾಗ್ತಾ ಇತ್ತು. ಬಟ್
ಈ ಥರ ರೈಡ್ ನಾನು ತುಂಬ ಮಾಡಿದ್ದೀನಿ. ಸೊ ಐ ನೋ ವೆರಿ ವೆಲ್. ರೋಡ್ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ, ಏನು ಮುಂದೆ ಕಾಣ್ತಾ ಇಲ್ಲ ಡ್ಯೂ ಟು ಹೆವಿ ಫಾಗ್ ಐ ಥಿಂಕ್. ಇಂಡ್ ಬ್ಲಾಸ್ಟ್ ಇಂದ ನಿಮ್ಗೆ ಏನ್ ಕೇಳಿಸ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ನನಗೆ. ಅದು ಎಡಿಟಿಂಗಿಗೆ ಕೂತ್ಕೊಟ್ಟಾಗ್ಲೇ ಗೊತ್ತಾಗುತ್ತೆ ಮೋಸ್ಟ್ಲಿ ನನಗೆ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಅಂತ. ನಾನು ತುಂಬಾ ಈಗ ಬ್ಲಾಗಿಂಗ್ಗೆ ಬೇಸಿಕ್ ಸೆಟಪ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ಬಜೆಟ್ ಸ್ವಲ್ಪ ಟೈಟ್ ಇರೋ ಕಾರಣ ತುಂಬಾ ಎಕ್ಸ್ಪೆನ್ಸಿವ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಎಕ್ಸ್ಪೆನ್ಸಿವ್ ಎಲೆಕ್ಟ್ರಾನಿಕ್ಸ್ ನ ಯೂಸ್ ಮಾಡ್ತಾ ಇಲ್ಲ. Oh, you tell me stories, you tuck me in, and the second you leave, I call you right back to check for monsters in my streets. Yeah, high school was hard, you'd fight with my mom, I'd fall asleep to the screaming sound machine always speaking. ಸೊ ಟೈಮ್ ಈಗ 4:11 ಆಗಿದೆ. ನಾನು 82 ಕಿಲೋಮೀಟರ್ನ ಟ್ರಾವೆಲ್ ಮಾಡಿದ್ದೀನಿ. ಅಷ್ಟೊಂದೇನು ಕೋಲ್ಡ್ ಅನಿಸ್ತಾ ಇಲ್ಲ, ಯಾಕೆಂದ್ರೆ ನಾನು ಆಲ್ರೆಡಿ ಒಂದು ಹ್ಯಾಂಡ್ ಗ್ಲೌಸ್ ತೆಗ್ದಿದ್ದೀನಿ. ಸೊ ಕ್ಯಾಮ್ರಾ ಆಪ್ರೇಟ್ ಮಾಡೋಕ್ಕೆ ಗ್ಲೌಸ್ ಹಾಕೊಂಡು ಆಗ್ತಾ ಇಲ್ಲ. ಸೊ ನನಗೆ ಅಬ್ಸಲ್ಯೂಟ್ಲಿ ಫ್ರೀಸ್ ಆಗೋದು ಮತ್ತೆ ಚಳಿ ಅಂತ ಅನ್ನಿಸ್ತಾನೆ ಇಲ್ಲ. ಐ ಥಿಂಕ್ ಇಟ್ಸ್ ವಾರ್ಮರ್ ಇದೆ. ಲಾಸ್ಟ್ ಟೈಮ್ ನಾವು ಉಡುಪಿಗೆ ಹೋದಾಗಲೂ ಕೂಡ, ಉಡುಪಿ ಗೋಕರ್ಣ ಇಲ್ಲಿಗೆಲ್ಲ ಹೋದಾಗಲೂ ಕೂಡ ಅಷ್ಟು ಚಳಿ ಆಗಿರಲಿಲ್ಲ. ಐ ಥಿಂಕ್ ಗಾಡ್ ಇಸ್ my side. I think I have got another toll plaza.